ಒಬ್ರು ಕಮೆಂಟ್ ಮಾಡಿದ್ರು, ಬ್ರೋ ಹುಂಜಗಳು ಕಚ್ಚಾಡ್ಕೊಂಡು ಪುಕ್ಕ ಕಿತ್ಕೊಂತೈತೆ, ಹಳೆ ಹುಂಜ ಐತೆ ನಮ್ಮ ಹತ್ರ, ಅಂದರೆ 1 ವರ್ಷದ ಹಳೆ ಹುಂಜಗಳೈತೆ, ಆ ಹುಂಜ ಹೊಸ ಹುಂಜಗಳನ್ನ ಬಿಡ್ತಿಲ್ಲ, ಏನು ಮಾಡೋದು ಅಂದರೆ ತುಂಬ ಜನ ಕೇಳ್ತಾರೋ ಕ್ವಶನ್. ಇದು ರೆಗ್ಯುಲರ್ ಕ್ವಶನ್ ಆಗೈತೆ. ಪುಕ್ಕ ಕಿತ್ಕೊಳ್ಳುತ್ತೆ ಮತ್ತು ಇಲ್ಲ ಅಂತಂದರೆ ಹುಂಜಗಳು ಈ ಥರ ಆಗ್ತಿದೆ, ಏನಿರ್ಬೋದು ಪ್ರಾಬ್ಲಮ್ಮು, ಇಲ್ಲ ಮೇವೊಂದು ಪ್ರಾಬ್ಲಮ್ಮ, ಇಲ್ಲ ಪ್ರತಿಯೊಂದು ಏನಾದ್ರು ಪ್ರಾಬ್ಲಮ್ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ವೀಡಿಯೋ ಅಷ್ಟೇ. ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಅರ್ಥ ಆಗೋ ಥರ ಹೇಳಿರ್ತೀನಿ. ಮೊದಲನೇದಾಗಿ ನಿಮಗೆ ಮೇವೊಂದು ಪ್ರಶ್ನೆ ಬರಲ್ಲ, ಅಂದರೆ ಹಳೆ ಹುಂಜಗಳು ಹೊಸ ಹುಂಜಗಳು ಅಂದರೆ ಇವಾಗ ಒಂದಷ್ಟು ಆಟಗಳಿಗೆಲ್ಲ ಹೊಂದ್ಕೊಂಡಿರುತ್ತೆ ಹಳೆ ಹುಂಜಗಳು. ಅದು ಹಳೆ ಹುಂಜಗಳು ಹೊಂದ್ಕೊಂಡಿತ್ತು ಅಂದಾಗ ನಿಮ್ಗೆ ಹೊಸ ಹುಂಜಗಳು ಬಿಡ್ತು ಅಂದಾಗ ಹೊಸ ಹುಂಜ ಕ್ರಾಸ್ ಮಾಡಿದಾಗ ಫಸ್ಟ್ ಮಾಡೋ ಕೆಲಸನೇ ಅದು. ಆದ್ದರಿಂದ ಏನು ಮಾಡಿ ಅಂತಂದರೆ 1-2 ದಿನ ಕಾಲನ್ನ ಕಟ್ಬಿಟ್ಟು ಹುಂಜನ ಬಿಟ್ಬಿಡಿ. ಅಂದರೆ ಈಗ ನಿಮ್ಮ ಹಳೆ ಹುಂಜಗಳಿದೆಯಲ್ಲ, ಆ ಹುಂಜನ 1-2 ದಿನ ಕಾಲು ಕಟ್ತು ಅಂದರೆ ನಿಮ್ಗೆ ಯಾವುದೇ ಹುಂಜನು ಒಡ್ಡಾಡ್ಸ್ಕೊಂಡು ನಿಂತ್ಕೊಳ್ಳೋದಾಗಲಿ ಈ ಥರ ಮಾಡೋಕ್ಕೆ ಹೋಗಲ್ಲ. ಆದ್ದರಿಂದ 1-2 ದಿನ ಕಾಲು ಕಟ್ಬಿಡ್ತು ಅಂದರೆ ಎಲ್ಲ ಹುಂಜು ಜೊತೆ ಅದು ಹೋಗುತ್ತೆ. ಒಗ್ಗಾದ್ಮೇಲೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅದು ಒಡ್ಡಾಡ್ಸೋದಾಗಲಿ ಇದು ಮಾಡೋದಾಗಲಿ ಪ್ರತಿಯೊಂದು ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಫಸ್ಟು ಹಳೆ ಹುಂಜಗಳು ನಿಮ್ಮ ಹತ್ರ ಐತೆ ಅಂದರೆ ನಿಮ್ಮ ಹಳೆ ಹುಂಜಗಳನ್ನ ಫಸ್ಟು ಕಾಲು ಕಟ್ಬಿಟ್ಟು ಬಿಟ್ಬಿಡಿ. ಕಾಲು ಕಟ್ಟಿಲ್ಲ ಅಂತಂದರೆ ನಿಮಗೆ ಏಕ್ದಮ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಕಾಲು ಕಟ್ಬಿಟ್ಟು ಬಿಟ್ಬಿಡಿ. ಅದಾದಮೇಲೆ ಇನ್ನೊಂದೇನಪ್ಪ ಪುಕ್ಕ ಕಿತ್ಕೊಳ್ಳೋದು ಅಂತಂದರೆ ನಿಮ್ಗೆ ಅತಿ ಹೆಚ್ಚು ಹುಂಜಗಳಿದ್ರೆ, ಅಂದರೆ ಒಂದು 40, 50, 60 ಈ ಥರ ಎಲ್ಲ ಹುಂಜಗಳು ಸಾಕೊಂಡಿರ್ತಾರೆ ಕೆಲವರು. ಅಂದರೆ ಒಂದಷ್ಟು ಹುಂಜಗಳು ನಿಮ್ಮ ಹತ್ರ ಜಾಸ್ತಿ ಐತೆ ಅಂದರೆ ದಯವಿಟ್ಟು ಹುಂಜಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಆ ಕಡಿಮೆ ಮಾಡ್ಕೋತು ಅಂದರೆ ಆಟೋಮೆಟಿಕ್ ನಿಮ್ಮ ಹುಂಜಗಳು ಖಂಡಿತ ಕಡಿಮೆ ಆಗುತ್ತೆ. ನಿಮಗೆ ಹುಂಜಗಳ ಹತ್ರ ನಿಮಗೆ ಗ್ರೌತ್ ಆಗಲಿ ಪ್ರತಿಯೊಂದು ಬರೋಕ್ಕೆ ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ನೀವು ಮಿನಿಮಮ್ ಒಂದು ಫಾರಮಲ್ಲಿ ಸಾಕಿದ್ದೀರ ಅಂದರೆ ಈ ಥರ ಸಾಕೊಳ್ಳಿ. 30 ಹುಂಜಕ್ಕೆ ಒಂದು 5 ಏಟೆ ಸಾಕೊಳ್ಳಿ. ಅಲ್ಲ 30 ಏಟೆಗೆ 5 ಹುಂಜಗಳು ಸಾಕೊಂಡು 5 ಹುಂಜಗಳು ಸಾಕಿ. ಸಾರಿ, ಅದು ಬೈ ಮಿಸ್ಟೇಕಾಗಿ ಹೇಳ್ಬಿಟ್ಟೆ. ಬಟ್ ಈಗ 30 ಏಟೆಗಳಿಗೆ 5 ಹುಂಜ ಆದರೆ ಸಾಕು ಫ್ರೆಂಡ್ಸ್. 5 ಹುಂಜ ಥರ ಈ ಥರ ಬಿಟ್ಕೊಳ್ಳಿ. ನಿಮಗೆ ಸೇಲಿಂಗ್ ಪರ್ಪಸ್ ಇತ್ತು ಅಂತಂದರೆ 10 ಹುಂಜನೇ ಬಿಟ್ಕೊಳ್ಳಿ. ಬಟ್ ಕಿತ್ತಾಡ್ತೈತೆ ಅಂದಾಗ ಆ ಹುಂಜಗಳನ್ನ ಸೇಲ್ ಮಾಡ್ಕೊಬಿಡಿ. ತುಂಬ ಹಳೆ ಹುಂಜಗಳಿತ್ತು ಅಂತಂದರೆ ಅದನ್ನು ಸೇಲ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕ್ರಾಸಿಂಗ್ ಉಳಿಸ್ಕೊಳ್ಳಿ. ಮಿಕ್ಕಿ ಸುಮ್ಮನೆ ಕ್ರಾಸಿಂಗೆಲ್ಲ ಹೆಚ್ಚಾಗಿ ಹುಂಜಗಳನ್ನ ಬಿಟ್ಕೊಳ್ಳೋಕೆ ಹೋಗ್ಬಿಡಿ. ಅಷ್ಟು ಬಿಟ್ಕೊಂತು ಅಂದರೆ ಆರಾಮಾಗಿ ನಿಮಗೆ ಎಲ್ಲ ಥರನೂ ಉಪಯೋಗ ಆಗುತ್ತೆ ಫ್ರೆಂಡ್ಸ್.